Hello, my dear Karnataka Farmer Champions. Welcome back to KPC classes. So today we are going to discuss about one of the biggest information regarding Karnataka Drug Inspector notification. Yes. ಸೊ ಸಾಕಷ್ಟು ಕ್ಯಾಂಡಿಡೇಟ್ಸ್ ಆಸ್ಪಿರೆಂಟ್ಸ್ ಕರ್ನಾಟಕದಿಂದ ಕೇಳ್ತಾ ಇದ್ದೀರಾ ಸರ್, ಡ್ರಗ್ ಇನ್ಸ್ಪೆಕ್ಟರ್ ನೋಟಿಫಿಕೇಶನ್ ಬರೋದಿದೇನಾ, ನಿಜಾನಾ, ಸುಳ್ಳ, ಸೊ ಯಾವ ರೀತಿ ಬರುತ್ತೆ, ಯಾವಾಗ ಬರುತ್ತೆ, ಹೇಗ್ ಬರುತ್ತೆ, ಯಾರೆಲ್ಲ ಎಲಿಜಿಬಲ್ ಇದ್ದಾರೆ, ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ಡೌಟ್ಸ್ ನ ಕೇಳ್ತಾ ಇದ್ದೀರಾ. ಸೊ ಹಾಗಾಗಿ ಈ ವಿಡಿಯೋ ನಿಮ್ಗೋಸ್ಕರ ಒಂದು ಡ್ರಗ್ ಇನ್ಸ್ಪೆಕ್ಟರ್ ಗೋಸ್ಕರ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ಸೊ ನಮ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಕರ್ನಾಟಕದಲ್ಲಿ ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ನೋಟಿಫಿಕೇಶನ್ಸ್ ರಿಗಾರ್ಡಿಂಗ್ ಆಗಿರ್ಬೋದು, ಪ್ರತಿಯೊಂದನ್ನ ನಿಮ್ಗೋಸ್ಕರ ನಾನು ಅಪ್ಡೇಟ್ ನ ಕೊಡ್ತಾನೆ ಇರ್ತೀನಿ. ಓಕೆ, ಸೊ ಎಸ್, ನಿಮ್ಗೇನ್ ಇವಾಗ ಇನ್ಫಾರ್ಮೇಶನ್ ಸಿಕ್ಕಿದೆ ಅದು 100% ಜೆನ್ಯೂನ್ ಇನ್ಫಾರ್ಮೇಶನ್. ಎಸ್, 100% ಕರ್ನಾಟಕದಲ್ಲಿ ಡ್ರಗ್ ಇನ್ಸ್ಪೆಕ್ಟರ್ ನೋಟಿಫಿಕೇಶನ್ ವಿತ್ ಇನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ನಲ್ಲಿ ರಿಲೀಸ್ ಆಗೋದಿದೆ. ಓಕೆ, ಸೊ ಒಂದು ಇಲ್ಲಿ ನೋಡ್ತಿರ್ಬೋದು. ಓಕೆ, ಸೊ ದಿಸ್ ಇಸ್ ಒನ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಸಿಕ್ಕಿರ್ತಕ್ಕಂತಹ ಒಂದು ನೋಟಿಸ್ ಇದು. ಓಕೆ, ಸೊ ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ಒಂದು ರಿಲೀಸ್ ಆಗ್ಬೇಕಾದ್ರೆ ಬಿಫೋರ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಸಿಗಬೇಕು. ನಮ್ ಕರ್ನಾಟಕ ಡ್ರಗ್ ಇನ್ಸ್ಪೆಕ್ಟರ್ ಕೂಡ ಒಂದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಸಿಕ್ಕಿದೆ. ಓಕೆ, ಸೊ ನೋಡ್ತಾ ಹೋಗೋಣ ನೋಟಿಫಿಕೇಶನ್ ಅಲ್ಲಿ ಏನೆಲ್ಲ ಇದೆ ಒಂದು ಅಪ್ರೂವಲ್ ನಲ್ಲಿ ಅಂತ. ಇಲ್ಲಿ ನೋಡ್ಬೋದು ನೀವು, ಕರ್ನಾಟಕ ಸರ್ಕಾರದ ನಡುವಳಿ ಆ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಔಷಧಿ ಪರಿವೀಕ್ಷಕರ ನೇರ ನೇಮಕಾತಿ ಬಗ್ಗೆ. ಓಕೆ, ಸೊ ಔಷಧ ಪರಿವೀಕ್ಷಕರು ಅಂದ್ರೆ ಡ್ರಗ್ ಇನ್ಸ್ಪೆಕ್ಟರ್ ಅಂತ. ಓಕೆ, ಸೊ ಒಂದು ರಿಕ್ರೂಟ್ಮೆಂಟ್ ರಿಗಾರ್ಡಿಂಗ್ ಒಂದು ನೋಟಿಸ್ ನ ರಿಲೀಸ್ ಮಾಡಿದ್ದಾರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ. ಇಲ್ಲಿ ನೋಡ್ಬೋದು ನೀವು, ಮೇಲೆ ಓದಲಾದ ಕ್ರಮ ಸಂಖ್ಯೆ ಆದೇಶದಲ್ಲಿ ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಅಮಲು ಜಾರಿ ವಿಭಾಗವನ್ನು ಬಲಪಡಿಸಲು ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಸೃಜಿಸಲಾದ 50 ಔಷಧ ಪರಿವೀಕ್ಷಕರ ಹುದ್ದೆಗಳನ್ನು ಒಳಗೊಂಡಂತೆ ಇಲಾಖೆಯಲ್ಲಿ ಖಾಲಿ ಇರುವ ಎಲ್ಲಾ ಪರಿವೀಕ್ಷಕರ ಹುದ್ದೆಗಳನ್ನು ಉನ್ನತ ಮತ್ತು ನೇಮಕಾತಿ ನಿಯಮಗಳನ್ವಯ ಭರ್ತಿ ಮಾಡಲು ಮಂಜೂರಾತಿ ನೀಡಲಾಗಿರುತ್ತದೆ. ಎಸ್, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ಗೆ ಅಪ್ರೂವಲ್ ಸಿಕ್ಕಿದೆ. ಓಕೆ, ಸೊ ಇದರಲ್ಲಿ ರೀಸೆಂಟ್ ಆಗಿ ನೀವು ನೋಡಬಹುದು 2018 ನಲ್ಲಿ. ಓಕೆ, ಸೊ 2018 ನಲ್ಲಿ ನೋಟಿಫಿಕೇಶನ್ ರಿಲೀಸ್ ಆಗಿತ್ತು ಕರ್ನಾಟಕ ಡ್ರಗ್ ಇನ್ಸ್ಪೆಕ್ಟರ್ 83 ಪೋಸ್ಟ್ ಗೆ. ಓಕೆ, ಸೊ 83 ಹುದ್ದೆಗಳಿಗಾಗಿ ನೇಮಕಾತಿಯಾಗಿ ಅಧಿಸೂಚನೆ ಹೊರಡಿಸಲಾಗಿರುತ್ತದೆ. ಅದರಲ್ಲಿ 60+7 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿರುತ್ತದೆ. ಓಕೆ, ಸೊ 2018 ನಲ್ಲಿ 83 ಪೋಸ್ಟ್ ಡ್ರಗ್ ಇನ್ಸ್ಪೆಕ್ಟರ್ ಗೆ ನೋಟಿಫಿಕೇಶನ್ ರಿಲೀಸ್ ಆಗಿತ್ತು. ಎಕ್ಸಾಮ್ ಕಂಪ್ಲೀಟ್ ಆಯ್ತು. ಓಕೆ, ಸ್ವಲ್ಪ ಅದು ಎಕ್ಸ್ಪೀರಿಯನ್ಸ್ ರಿಗಾರ್ಡಿಂಗ್ ಕೋರ್ಟ್ ಕೇಸ್ ಎಲ್ಲ ಹೋಗ್ಬಿಟ್ಟು ಒಂದು 8 ಇಯರ್ಸ್ ಲಾಂಗ್ ಗ್ಯಾಪ್ ಪೀರಿಯಡ್ ಆಫ್ ಟೈಮ್ ನಲ್ಲಿ ಸೊ ಸಾಕಷ್ಟು ಸೆಲೆಕ್ಟೆಡ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ವೇಟ್ ಮಾಡ್ತಾ ಇದ್ರು. ಸೊ ರೀಸೆಂಟ್ಲಿ ಒಂದು ಕೋರ್ಟ್ ಕಡೆಯಿಂದ, ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಇಂದ ಎರಡು ಕಡೆಯಿಂದ ಜಡ್ಜ್ಮೆಂಟ್ ರಿಲೀಸ್ ಆಯಿತು. ಎಕ್ಸ್ಪೀರಿಯನ್ಸ್ ಕಂಪ್ಲೀಟ್ಲಿ ರಿಮೂವ್ ಆಗಿದೆ. ಇವಾಗ ಫ್ರೆಶರ್ಸ್ ಕ್ಯಾಂಡಿಡೇಟ್ಸ್ ಕೂಡ ಎಲಿಜಿಬಲ್, ನೀವು ಕೂಡ ಅಪ್ಲೈ ಮಾಡ್ಕೋಬಹುದು. ಓಕೆ, ಸೊ ಬಿ ಫಾರ್ಮ್ ಫ್ರೆಶರ್ಸ್ ಕ್ಯಾಂಡಿಡೇಟ್ಸ್ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ಕರ್ನಾಟಕ ಡ್ರಗ್ ಇನ್ಸ್ಪೆಕ್ಟರ್. ಓಕೆ, ಸೊ ಇವಾಗ 2018 ನಲ್ಲಿ ಏನು ನೋಟಿಫಿಕೇಶನ್ ರಿಲೀಸ್ ಆಗಿ ಫೈನಲ್ ಕಂಪ್ಲೀಷನ್ ಆಗಿತ್ತು, ಸೊ ಅವ್ರದೆಲ್ಲ ರೀಸೆಂಟ್ಲಿ ಜಾಯಿನ್ ಆಗಿದ್ದಾರೆ. ಓಕೆ, ಸೊ ಇವಾಗ ಮತ್ತೆ ಒಂದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಸಿಕ್ಕಿರೋದು ನೋಡಬಹುದು ನೀವು. ಔಷಧ ನಿಯಂತ್ರಣ ಇಲಾಖೆಯ ಔಷಧಿ ಪರಿವೀಕ್ಷಕರುಗಳ ಔಷಧ ಅಂಗಡಿಗಳ ಪರಿವೀಕ್ಷಣೆ ವಿಶ್ಲೇಷಣೆಗಾಗಿ ಮಾದರಿ ಪಡೆಯುವುದು, ಅನುತ್ತಮ ಗುಣಮಟ್ಟದ ಔಷಧಗಳ ಕುರಿತು ತನಿಖೆ, ಸಂಸ್ಥೆಗಳ ವಿರುದ್ಧ ಕ್ರಮ, ನ್ಯಾಯಾಲಯದಲ್ಲಿ ಮೂಕದಮೆ ಹೊರಡುವುದು, ಔಷಧ ತಯಾರಿಕಾ ಸಂಸ್ಥೆಗಳ ಪರಿವೀಕ್ಷಣೆ ಇತ್ಯಾದಿ ಪ್ರಮುಖ ಕೆಲಸಗಳನ್ನು ನಿರ್ವಹಿಸುವುದು ಮುಖ್ಯ ಉದ್ದೇಶವಾಗಿದ್ದು, ಇಲಾಖೆಯಲ್ಲಿ ಔಷಧ ಪರಿವೀಕ್ಷಕರ ತೀವ್ರ ಕೊರತೆ ಎದುರಾಗಿದ್ದು, ಇಲಾಖೆಯ ಅಮಲು ಜಾರಿ ಕೆಲಸಗಳಿಗೆ ತೀವ್ರ ಅಡಚಣೆ ಉಂಟಾಗಿದ್ದು, ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳ ಮೇಲೆ ಹೆಚ್ಚುವರಿ ಒತ್ತಡ ಉಂಟಾಗಿರುತ್ತದೆ. ಓಕೆ, ಸೊ ಇನ್ನೂ ಸಾಕಷ್ಟು ನೋಟಿಫಿಕೇಶನ್ಸ್, ಇನ್ನೂ ಸಾಕಷ್ಟು ವ್ಯಾಕೆಂಟ್ ಇದೆ. ಓಕೆ, ಡ್ರಗ್ ಇನ್ಸ್ಪೆಕ್ಟರ್. ಸೊ ಹಾಗಾಗಿ ಇವಾಗ ಪ್ರೀವಿಯಸ್ಲಿ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಸ್ಟ್ರೆಸ್ ಆಗಿರೋದಕ್ಕೆ ಸೊ ಕರ್ನಾಟಕದಿಂದ ಗೌರ್ಮೆಂಟ್ ಕಡೆಯಿಂದ ಸೊ ವ್ಯಾಕೆಂಟ್ ಇರ್ತಕ್ಕಂಥ ಪೋಸ್ಟ್ ಅನ್ನ ಆದಷ್ಟು ಬೇಗನೆ ಫಿಲ್ ಅಪ್ ಮಾಡ್ಕೊಳ್ಳೋದಕ್ಕೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಸಿಕ್ಕಿದೆ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು, ನೋಟಿಫಿಕೇಶನ್ ಅಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಆದ್ದರಿಂದ ಈಗಾಗಲೇ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಆಯ್ಕೆ ಪಟ್ಟಿ ಸ್ವೀಕೃತವಾಗಿರುವ 60+7 ಹುದ್ದೆಗಳನ್ನು ಹೊರತುಪಡಿಸಿ ಹಾಗೂ ಅವರ ಜ್ಯೇಷ್ಠತೆಯನ್ನು ಉಳಿಸಿಕೊಂಡು ಖಾಲಿ ಇರುವ ಉಳಿಕೆ ಮೂಲ ವೃಂದದ 26 ಹುದ್ದೆಗಳು ಮೀನ್ಸ್ ನಾನ್ ಹೈದರಾಬಾದ್ ಕರ್ನಾಟಕ 26 ಪೋಸ್ಟ್ ಅಂಡ್ ಹೈದರಾಬಾದ್ ಕರ್ನಾಟಕ ವೃಂದದ 10 ಹುದ್ದೆಗಳನ್ನು, ಒಟ್ಟು 36 ಔಷಧ ಪರಿವೀಕ್ಷಕರ ಹುದ್ದೆಗಳನ್ನು ಕರ್ನಾಟಕ ಲೋಕಸೇವಾ ಆಯೋಗದ ಮುಖಾಂತರ ನೇಮಕಾತಿ ಮಾಡಿಕೊಳ್ಳಲು ಅನುವಾಗುವಂತೆ ಅನುಮತಿ ನೀಡಿ ಕೋರಿರುತ್ತಾರೆ. ಓಕೆ, ಸೊ ಟೋಟಲ್ 36 ಪೋಸ್ಟ್ ಕರ್ನಾಟಕ ಡ್ರಗ್ ಇನ್ಸ್ಪೆಕ್ಟರ್ ಗೆ ಒಂದು ಅಪ್ರೂವಲ್ ಸಿಕ್ಕಿದೆ.
ಅದರಲ್ಲಿ 26 ಪೋಸ್ಟ್ ಫಾರ್ ನಾನ್ ಹೈದರಾಬಾದ್ ಕರ್ನಾಟಕ ಅಂಡ್ 10 ಪೋಸ್ಟ್ ಫಾರ್ ಹೈದರಾಬಾದ್ ಕರ್ನಾಟಕ. ಓಕೆ. ಸೊ ಹೈದರಾಬಾದ್ ಕರ್ನಾಟಕ ಕ್ಯಾಂಡಿಡೇಟ್ಸ್ ನೀವು ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ ಕೂಡ ಫೈಟ್ ಮಾಡ್ಕೋಬಹುದು. ಓಕೆ. ಸೊ ಟೋಟಲ್ 36 ಪೋಸ್ಟ್‌ಗೆ ಫೈನಾನ್ಷಿಯಲ್ ಡಿಪಾರ್ಟ್‌ಮೆಂಟ್ ಇಂದ ಅಪ್ರೂವಲ್ ಸಿಕ್ಕಿದೆ. ಯೆಸ್, ನೋಟಿಫಿಕೇಶನ್ ಆದಷ್ಟು ಬೇಗನೆ ರಿಲೀಸ್ ಆಗುತ್ತೆ. 10 ಟು 15 ಡೇಸ್ ನಲ್ಲಿ ಆಗ್ಬಹುದು, ಆರ್ ವಿತಿನ್ 1 ಮಂತ್ ಅಲ್ಲಿ ಆಗ್ಬಹುದು, 2 ಮಂತ್ಸ್ ನಲ್ಲಿ ಆಗ್ಬಹುದು. ಬಟ್ ವಿತಿನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ನಲ್ಲಿ 100% ಕೆಪಿಎಸ್ಸಿ ಕಡೆಯಿಂದ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಂದ ನೋಟಿಫಿಕೇಶನ್ ಬರೋದಂತೂ 100% ಇಟ್ಸ್ ಅ ಜೆನ್ಯೂನ್ ಇನ್ಫಾರ್ಮೇಶನ್. ಓಕೆ. ಸೊ ನೋಟಿಫಿಕೇಶನ್ ಬರೋವರೆಗೂ ವೇಟ್ ಮಾಡೋದಕ್ಕೆ ಹೋಗಬೇಡಿ. ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್ ಈ ವರ್ಷ 2026 ದಿಸ್ ಇಸ್ ಅ ಗೋಲ್ಡನ್ ಇಯರ್. ಓಕೆ. ಸೊ ನಾನು ಆಲ್ರೆಡಿ ಬಹಳಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ, ದಿಸ್ ಇಸ್ ಅ ಗೋಲ್ಡನ್ ಇಯರ್. ಓಕೆ. ಸೊ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಫೈನ್. ನಿಮಗೆ ಬ್ಯಾಕ್ ಇವಾಗ ಮತ್ತೆ ಸೆಂಟ್ರಲ್ದು CDSCO ಕಡೆಯಿಂದ ಕೂಡ ಡ್ರಗ್ ಇನ್ಸ್ಪೆಕ್ಟರ್ ನೋಟಿಫಿಕೇಶನ್ ರಿಲೀಸ್ ಆಗೋದಿದೆ. ಅಂಡ್ ಇದಕ್ಕೆ ಕರ್ನಾಟಕದಲ್ಲಿ ನಿಮ್ಗೆ ಯಾವುದೇ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗಿರೋದಿಲ್ಲ. 18 ಮಂತ್ಸ್ ಎಕ್ಸ್ಪೀರಿಯನ್ಸ್, ಫ್ರೆಶರ್ ಕ್ಯಾಂಡಿಡೇಟ್ಸ್ ನೀವೆಲ್ಲ ಎಲಿಜಿಬಲ್ ಇದ್ದೀರಾ. ಓಕೆ. ಇದೊಂದು ಫೈನಲ್ ಕಂಪ್ಲೀಟ್ ಒಂದು ನೋಟಿಸ್ ನಾನು ನಮ್ಮ ಒಂದು ಕೆಪಿಸಿ ಕ್ಲಾಸಸ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅಪ್ಡೇಟ್ ನ ಕೊಟ್ಟಿರ್ತೀನಿ. ನಮ್ಮ ಕೆಪಿಸಿ ಕ್ಲಾಸಸ್ ವಾಟ್ಸ್ಆಪ್ ಒಂದು ಗ್ರೂಪ್ ಕೂಡ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವೆಲ್ಲ ಜಾಯ್ನ್ ಆಗಿ. ಓಕೆ. ಸೊ ಏನೇ ಒಂದು ಜಾಬ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ಸ್ ರಿಗಾರ್ಡಿಂಗ್ ಆಗಿರ್ಬೋದು, ಪ್ರತಿಯೊಂದು ನಾನು ನಿಮಗೆ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಓಕೆ. ಸೊ ಇದು 36 ಪೋಸ್ಟ್ ಅಲ್ಲಿ ನಿಮ್ಗೆ ಮತ್ತೆ ಬೇರೆ ಬೇರೆ ರಿಸರ್ವೇಶನ್ಸ್ ಎಲ್ಲ ಇರುತ್ತೆ. ಗರ್ಲ್ಸ್ ಕೋಟಾ ಇರುತ್ತೆ, ವುಮೆನ್ಸ್ಗೆ, ಫಿಮೇಲ್ಸ್ಗೆ. ಓಕೆ. ಅದ್ರ ಜೊತೆಗೆ 2A, 2B, 3A, 3B, ಹೈದರಾಬಾದ್ ಕರ್ನಾಟಕ ಕನ್ನಡ ಮೀಡಿಯಂ ಅಂಡ್ ರೂರಲ್ ಮೀಡಿಯಂ. ಓಕೆ. ಸೊ ಪ್ರತಿಯೊಂದು ರಿಸರ್ವೇಶನ್ ಇರುತ್ತೆ, ಸೆಗ್ರಿಗೇಷನ್ ಆಗ್ತಾ ಹೋಗುತ್ತೆ. ಸ್ಪೆಷಲಿ ಗರ್ಲ್ಸ್‌ಗೆ ನಿಮ್ಗೆ 33% ಫೀಮೇಲ್ ರಿಸರ್ವೇಶನ್ ಇರುತ್ತೆ. ಔಟ್ ಆಫ್ 36 ಪೋಸ್ಟ್ 12 ಪೋಸ್ಟ್ ಕಂಪ್ಲೀಟ್ಲಿ ರಿಸರ್ವ್ಡ್ ಫಾರ್ ಗರ್ಲ್ಸ್. ಓಕೆ. ಸೊ ಗರ್ಲ್ಸ್‌ಗೆ ನಿಮ್ಗೊಂದು ಬಿಗ್ಗೆಸ್ಟ್ ಅಪಾರ್ಚುನಿಟಿ ಅಂತಾನೆ ಹೇಳ್ಬೋದು. ಓಕೆ. ಸೊ ಪ್ರತಿಯೊಬ್ಬರು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬರೋವರೆಗೂ ವೇಟ್ ಮಾಡೋದಕ್ಕೆ ಹೋಗಬೇಡಿ. ನೋಟಿಫಿಕೇಶನ್ ರಿಲೀಸ್ ಆದಾಗ ನಿಮ್ಗೆ ಪ್ರತಿಯೊಂದು ಈಚ್ ಅಂಡ್ ಎವ್ರಿಥಿಂಗ್ ನಾನು ನಿಮ್ಗೆ ಅಪ್ಡೇಟ್ ನ ಕೊಡ್ತಾ ಹೋಗ್ತೇನೆ. ಓಕೆ. ಸೊ ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಆದಷ್ಟು ಬೇಗ ನಿಮಗೋಸ್ಕರ ಡ್ರಗ್ ಇನ್ಸ್ಪೆಕ್ಟರ್ ನೋಟಿಫಿಕೇಶನ್ ಕಂಪ್ಲೀಟ್ ಡೀಟೇಲ್ಸ್ ನ ಶೇರ್ ಮಾಡ್ತೀನಿ. ಓಕೆ. ಥ್ಯಾಂಕ್ ಯು ಸೊ ಮಚ್.